ದೇಶವಾಗಿ ನಾವು ಕೊಟ್ಟ ಪ್ರತಿಕ್ರಿಯೆಯನ್ನು ಹೇಗೆ ನೋಡ್ತೀರಿ ನೀವು? ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನೋಡಿ, ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ಲೇಟ್ ಆಯಿತು. ಫಸ್ಟ್ ವಿಷಯ, ಸುಮಾರು 5 ದಿನದ ನಂತರ ಒಂದು ಕಾಂಡೋಲೆನ್ಸಸ್ಸನ್ನು, ಸಂತಾಪ ಸೂಚನೆಯನ್ನು ಮುಂದಿಟ್ಟರು. ಸೊ ಅದು ಕೆಲವರಿಗೆ ಏನನ್ಸುತ್ತು, ಇವರು ಯಾರ ಪರವಾಗಿದ್ದಾರೆ ಅಂತ ಒಂದು ಸಂಶಯ ಉಂಟಾಯಿತು. ಅರ್ಥ ಆಯ್ತು ಅನ್ಸುತ್ತೆ. ಇದು 5 ಡೇಸ್ ನಂತರ ಸ್ವಲ್ಪ ಕ್ಲಿಯರ್ ಆಯಿತು. ಸ್ವಲ್ಪ ಕ್ಲಿಯರ್ ಆಯ್ತು. ನಾವು ಮುಂಚಿನ ಥರವೇ ನಾವು ಮಧ್ಯದಲ್ಲಿ ಇದ್ದೀವಿ, ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಯಾಕಂತಂದ್ರೆ ಆಪ್ಟಿಕ್ಸ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕಾಗಿದೆ. 3 ಡೇಸ್ ಮುಂಚಿತವಾಗಿ ನಮ್ಮ ಪ್ರಧಾನಿ ಬಂದು ನೇತನ್ಯಾಹುವನ್ನ ಮೀಟ್ ಮಾಡಿದ ನಂತರ ದಾಳಿ ಆಗಿರುವಾಗ ಸೊ ಏನ್ ಮೆಸೇಜ್ ಕೊಡ್ತೀವಿ, ನಾವು ನಿಮ್ ಜೊತೆಗೆ ಇದೀವಿ ಅಂತ ಒಂದು ಮೆಸೇಜ್ ಬಂದು ನೀವು ಮಾತಾಡದೆ ಒಂದು ಮೆಸೇಜ್ ಆಪ್ಟಿಕ್ಸ್ ನಲ್ಲಿ ಹೋಗ್ತಿದೆ. ಸೊ ಅದನ್ನ ದೂರಪಡಿಸಕ್ಕೆ ಒಂದು 5 ದಿನ ಕಾಲ ಆಯ್ತು ಅವರಿಗೆ, ಆಲ್ಮೋಸ್ಟ್ ಒಂದು ವಾರದ ನಂತರ ಆಯ್ತು. ಸೊ ಅದು ಒಂದು ಫ್ರೆಶ್ ಏರ್ ಸಿಗ್ತಿದೆ ಇವಾಗ. ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಇರಾನ್ ಕೂಡ ನಮ್ಮನ್ನ ಹೇಗೆ ನೋಡ್ತಾರೆ ಅಂದ್ರೆ, ಇಲ್ಲಪ್ಪ ನಾವು ಇವ್ರ ಜೊತೆಗೆ ಏನೋ ನಮ್ಮ ಸಂಬಂಧವನ್ನು ಕೆಡಿಸಬಾರದು ಅಂತ ಆ ಒಂದು ನಿರ್ಧಾರಕ್ಕೆ ಅವ್ರು ಬರ್ತಾರೆ. ನಮ್ಗೆ ಬೇಕಾಗಿದೆ, ನಮ್ ಬಂದು ಅಮೆರಿಕ ಜೊತೆಗೂ ಸಂಬಂಧ ಇಟ್ಕೊಳ್ಬೇಕು, ಇರಾನ್ ಜೊತೆಗೂ ಸಂಬಂಧ ಇಟ್ಕೊಳ್ಬೇಕು, ಮತ್ತೆ ಇಲ್ಲಿರತಕ್ಕಂಥ ಎಲ್ಲಾ ನೇಬರ್ಸ್ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಳ್ಬೇಕಾಗಿದೆ. ಹೌದು. ಸೊ ನಮಗೆಲ್ಲ ಗೊತ್ತಾಗೋಯ್ತು. ಸೊ ದೇ ಪ್ರೈಮರಿ ಕನ್ಸರ್ನ್ ಅಂದ್ರೆ, ಒಂದು ವಿಷಯ ಅವರು ಕಂಡೋಲೆನ್ಸ್ ಮಾಡೋಕ್ಕೆ ಲೇಟ್ ಆಯ್ತು. ಎರಡನೇ ವಿಷಯ, ಇಸ್ರೇಲ್ ಇಸ್ ಅವರ್ ಫಾದರ್ ನೇಷನ್ ಅಂತ ಹೇಳುವ ಆ ಸ್ಟೇಟ್ಮೆಂಟ್ಗೆ ಇವತ್ತುವರೆಗೂ ಯಾರು ಉತ್ತರ ಕೊಡಕ್ಕೆ ಮುಂದೆ ಬಂದಿಲ್ಲ. ಅದ್ ಹೇಗೆ ಇಸ್ರೇಲ್ ಬಂದು ಫಾದರ್ ನೇಷನ್ ಆಗ್ಬಿಡ್ತು, ಇರಾನ್ ಬಂದು ಏನು ನಮ್ಗೇನೋ ನಮ್ಮಿಂದ ದೂರ ಆಗ್ಬಿಟ್ರ? ಇಂಡಿಯಾ ಇಸ್ ಅ ಮದರ್ಲ್ಯಾಂಡ್, ಇಸ್ರೇಲ್ ಇಸ್ ಅ ಫಾದರ್ಲ್ಯಾಂಡ್. ಇದು ಹೆಂಗಾಯ್ತಂತ ಇದು ಏನು ಅರ್ಥವೇ ಆಗ್ತಿಲ್ವೇ? ಹಿಂಗೆ ಹೊಸದಾಗಿ 1948 ನಲ್ಲಿ ಸೃಷ್ಟಿಯಾಗಿರುವ ಒಂದು ಸ್ಟೇಟು ನಮ್ಮ ಇತಿಹಾಸವನ್ನು ಮರೆತುಬಿಟ್ಟು ಒಂದೇ ಕ್ಷಣದಲ್ಲಿ ಯು ಆರ್ ಅವರ್ ಫಾದರ್ ಲ್ಯಾಂಡ್ ಅಂತ ಹೇಳುವಾಗ ಅದಕ್ಕೆ ವ್ಯಾಖ್ಯಾನ ಕೊಡ್ಬೇಕಾಗಿದಲ್ವಾ? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ವೇರ್ ಉಮರ್ ಶರೀಫ್ ಅವರು ಹೇಳಿದ ಒಂದು ವಾಕ್ಯ ನೆನ್ಪಿಟ್ಟು ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. 1948 ನಲ್ಲಿ ಹುಟ್ಟಿದಂತ ಒಂದು ದೇಶ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್ ಪ್ಲೀಸ್. ಸೊ ಹಾಗಾಗಿ 1948 ನಲ್ಲಿನೇ ಈ ಇಸ್ರೇಲ್ ಎನ್ನುವ ಒಂದು ಸ್ಟೇಟ್ ಅದು ರೆಕಗ್ನೈಸ್ ಆಗಕ್ಕೆ ಮುಂದೆ ಬಂದಿರೋದು. ಸೊ ಅದು ಸ್ಟೇಟ್, ಅದಕ್ಕೆ ಮುಂಚೆ ಅದು ಏನಿತ್ತು, ಆ ಸಮುದಾಯ ಏನಿತ್ತು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇವಾಗ ಈ ಒಂದು ವಿಷಯ, ಈ ಒಂದು ಘಟನೆ ನಡೆದ ನಂತರ, ಖಮೇನಿಯನ್ನ ಕೊಂದಾಕಿದ ನಂತರ, ಆಸ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಏನಂದ್ರೆ, ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಇಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂಡರ್ ಆರ್ಟಿಕಲ್ 51. ಇವರು ಮಾಡಿರೋದು ಬಂದು ಇಟ್ ಇಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಘೋಷಣೆ ಅವರಿಂದ ಹೋಗಿದ್ರೆ ಮಾತ್ರ, ಅಂದ್ರೆ ಇದನ್ನ ಖಂಡನೆ ಮಾಡಬೇಕಾಗಿತ್ತು, ಖಂಡನೆ ಮಾಡಬೇಕಿತ್ತು. ಮಾಡಿದ್ರೆ ಮಾತ್ರ ವಿಶ್ವಗುರು ಎನ್ನುವ ಆ ಸ್ಥಾನಕ್ಕೆ ನಾವು ಮುಂದೆ ಹೋಗಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅಂದ್ರೆ ನಾವು ಅಂದ್ರೆ ಏನು, ವಿಶ್ವಗುರು ಅಂತ ಹೇಳಿದ್ರೆ ವಿಶ್ವಕ್ಕೆ ಒಂದು ಮಾದರಿ, ವಿಶ್ವಕ್ಕೆ ಒಂದು ಸಿದ್ಧಾಂತವನ್ನು ನಾವು ಕೊಡುವರಾಗಿ ಇರಬೇಕಾಗಿರುತ್ತೆ. ಸೊ ನಾವು ಪ್ರೀತಿ ವಿಶ್ವಾಸವನ್ನು ನಾವು ಪಾಲಿಸುವರಲ್ಲ ಭಾರತ ಬಂದು ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧವನ್ನು ಬೆಳೆಸಬೇಕಂತ ಇರುವಾಗ, ವೈ ಸ್ಪಾಯಿಲ್ ದ ರಿಲೇಶನ್ಶಿಪ್ ವಿತ್ ಇರಾನ್? ಇರಾನ್ ಜೊತೆಗೆ ಯಾಕೆ ನಾವು ಆ ಸಂಬಂಧವನ್ನು ನಾವು ಕೆಡ್ಸಕ್ಕೆ ಮುಂದೆ ಬರಬೇಕಾಗಿದೆ? ಸೈಲೆಂಟ್ ಆಗಿದ್ರೆ, ಒಂದು ಕಡೆ ಅನ್ಯಾಯ ನಡೆಯುವಾಗ ಟೇಕಿಂಗ್ ಎ ನ್ಯೂಟ್ರಲ್ ಸ್ಟ್ಯಾಂಡ್, ದಟ್ ಈಸ್ ಟು ಸೈಡ್ ವಿತ್ ದ ಒಪ್ರೆಸರ್ಸ್. ಅಂದ್ರೆ ಯಾರು ಬಂದು ಒಂದು ಅನ್ಯಾಯ ನಡೆಯುವಾಗ ಅವರು ಸೈಲೆಂಟ್ ಆಗಿ ಕೂತ್ಬಿಟ್ರೆ ಅದರ ಅರ್ಥ ಏನಂದ್ರೆ, ದೌರ್ಜನ್ಯ ಮಾಡೋರ ಜೊತೆಗೆ ಅವ್ರು ಇದಾರೆ ಅಂತ ಅದರ ಅರ್ಥ ಆಗುತ್ತೆ. ಸೊ ಅಲ್ಲಿ ನಾವು ಒಂದು ಯಾವ್ದು ಸರಿ ಅಂತ ಮಾತಾಡ್ಲೇಬೇಕು. ಇದನ್ನ ನಾನು ಒಬ್ಬ ಮುಸ್ಲಿಂ ಆಗಿ ಮಾತಾಡ್ತಿಲ್ಲ, ಇದನ್ನ ನಾನು ಒಬ್ಬ ಸುನ್ನಿ ಟೀಚರ್ ಆಗಿ, ಉಸ್ತಾದ್ ಆಗಿ ಮಾತಾಡ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ನಾನು ಅಹ್ಲು ಸುನ್ನತ್ ವಲ್ ಜಮಾತು, ನಮಗೂ ಶಿಯಾಗೂ ಎಷ್ಟೋ ಯುದ್ಧಗಳು ನಡೆದಿದ್ವೆ, ಮತ್ತೆ ನಮಗೂ ಅವ್ರಿಗೆ ಎಷ್ಟೋ ಸಿದ್ಧಾಂತದಲ್ಲಿ ಎಷ್ಟೋ ಡಿಫರೆನ್ಸಸ್ ಇದೆ. ಆದ್ರೂ ಕೂಡ ಇವತ್ತಿಗೆ ನಾನು ಯಾವ ಕಾರಣಕ್ಕೋಸ್ಕರ ಇರಾನಿಗೆ ನಾವು ಒಂದು ಕಡೆ ನಾವು ಬಂದು ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇರಾನ್ ಫಾರ್ ಜಸ್ಟಿಸ್ ಅಂತ ಹೇಳುವಾಗ, ಇದನ್ನ ನಾವು ಒಂದು ಮಾದರಿಯಾಗಿ ತಗೊಂಡ್ಬಿಟ್ರೆ, ಅಟ್ಯಾಕ್ ಆನ್ ಇರಾನ್ ಇಸ್ ಫೈನ್ ಅಂತ ಹೇಳ್ಬಿಟ್ರೆ, ನಾಳೆ ದಿವಸ ಅಟ್ಯಾಕ್ ಆನ್ ಸೌದಿ ಅರೇಬಿಯಾನು ಫೈನ್ ಆಗುತ್ತೆ. ಆಮೇಲೆ ಅಟ್ಯಾಕ್ ಆನ್ ಎನಿ ಅದರ್ ಕಂಟ್ರಿ ಇವನ್ ಇನ್ ಏಷ್ಯಾ ವಿಲ್ ಬಿಕಮ್ ಫೈನ್. ಎಲ್ಲವನ್ನೂ ನಾವು ಸಮರ್ಥಿಸಿಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ರಾಂಗ್ ಪ್ರಿಸಿಡೆಂಟ್ ಅನ್ನ ಅಲ್ಲೇ ನಾವು ಬಂದು ಅದಕ್ಕೆ ಅಬ್ಜೆಕ್ಟ್ ಮಾಡಬೇಕು. ಅದೇ ಒಂದು ಕಾರಣ ಇದೆ. ನಿಮ್ಮ ಆರಂಭಿಕ ಕಮೆಂಟ್ ಮೇಲೆ 3 ಪ್ರಶ್ನೆಗಳಿದ್ದಾವೆ, ಬಟ್ ನಾನು ಒಂದ್ಸಲ ಲೆಫ್ಟಿನೆಂಟ್ ಕರ್ನಲ್ ಅವರ ಪ್ರತಿಕ್ರಿಯೆ ತೆಗೆದುಕೊಂಡ ನಂತರ ನಾನು ನಿಮ್ಮನ್ನ ಮಾತಾಡ್ತೀನಿ.